ಈ ವಿಡಿಯೋದಲ್ಲಿ ನಾನು ಅಕಾರ್ಡಿಂಗ್ ಟು NEP ಸಿಲೆಬಸ್ ಪ್ರಕಾರ BSc ಥರ್ಡ್ ಸೆಮಿಸ್ಟರ್ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಜಾವಾ ಅನ್ನೋ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ದು ಇದೆ ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ದಲ್ಲಿ ಮೇಯ್ನಾಗಿ ಫಸ್ಟಿಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಏನೇನು ಬರ್ತಾವೋ ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಊಪ್ಸ್ ಕಾನ್ಸೆಪ್ಟ್ಸ್ ಇನ್ ಜಾವಾ ಅಂತೇಳಿ ಬೇಸಿಕ್ ನಮಗೆ ಜಾವಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಬೇಕಾಗಿದೆ. ಅದರಲ್ಲಿ ಈ ವಿಡಿಯೋದಲ್ಲಿ ನಾವು ಏನೇನು ಕಲಿತೀವಪ್ಪ ಅಂತಂದರೆ ಫಸ್ಟಿಗೆ ಪ್ಯಾರಾಡಿಗ್ಮ್ ಅಂದರೆ ಏನು, ಅದಾದಮೇಲೆ ನೆಕ್ಸ್ಟು ವಾಟ್ ಈಸ್ ಪ್ರೋಗ್ರಾಮಿಂಗ್ ಪ್ಯಾರಾಡಿಗ್ಮ್ ಅಂದರೆ ಏನು, ನೆಕ್ಸ್ಟ್ ಅದಾದಮೇಲೆ ಡಿಫ್ರೆನ್ಸಸ್ ಬಿಟ್ವೀನ್ ಊಪ್ಸ್ ಆ್ಯಂಡ್ ಪಾಪ್ಸ್. ಊಪ್ಸ್ ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಅದೇ ರೀತಿ ಪಾಪ್ ಅಂದರೆ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಬಗ್ಗೆ ಡಿಫ್ರೆನ್ಸಸ್ನ ಕಲಿತಾ ಇದ್ದೀವಿ. ನೆಕ್ಸ್ಟ್ ಅದಾದಮೇಲೆ ಮೇಜರ್ ಅಥವಾ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಊಪ್ಸ್ ಲ್ಯಾಂಗ್ವೇಜ್ನ ಕಲಿತಾ ಇದ್ದೀವಿ. ಈಗ ಮೊದಲಿಗೆ ಪ್ಯಾರಾಡಿಗ್ಮ್ ಅನ್ನೋದು ಏನಪ್ಪ ಅಂದರೆ ಇಟ್ ಕ್ಯಾನ್ ಆಲ್ಸೋ ಬಿ ಟರ್ಮ್ಡ್ ಆ್ಯಸ್ ದ ಮೆಥಡ್ ಟು ಸಾಲ್ವ್ ಸಮ್ ಪ್ರಾಬ್ಲಮ್ ಆರ್ ಡೂ ಸಮ್ ಟಾಸ್ಕ್. ಅಂದರೆ ಪ್ಯಾರಾಡಿಗ್ಮ್ ಅನ್ನೋದು ಒಂದು ಪ್ರೋಗ್ರಾಮ್ ಅಂತ ಅರ್ಥ. ಅದೇನು ಹೇಳುತ್ತೆ, ಇಟ್ ಈಸ್ ಎ ಮೆಥಡ್ ಟು ಸಾಲ್ವ್ ಸಮ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಮೆಥಡ್ಗೆ ನಾವೇನಂತ ಕರಿತೀವಿ, ಪ್ಯಾರಾಡಿಗ್ಮ್ ಅಂತ ಕರಿತೀವಿ. ಅದೇ ರೀತಿ ಪ್ರೋಗ್ರಾಮಿಂಗ್ ಪ್ಯಾರಾಡಿಗ್ಮ್ ಅಂದರೆ ಇಟ್ ಈಸ್ ಆನ್ ಅಪ್ರೋಚ್ ಟು ಸಾಲ್ವ್ ಪ್ರಾಬ್ಲಮ್ ಯೂಸಿಂಗ್ ಸಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋದು ಇಟ್ ಈಸ್ ಆನ್ ಇಂಟರಾಕ್ಷನ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ದ ಕಂಪ್ಯೂಟರ್ ಸಿಸ್ಟಮ್. ಯೂಸರು ಮತ್ತು ಕಂಪ್ಯೂಟರ್ ಸಿಸ್ಟಮ್ ನಡುವೆ ಏನು ಇಂಟರಾಕ್ಷನ್ ನಡೀತದೋ ಆ ಇಂಟರಾಕ್ಷನ್ ಮಾಡಲಿಕ್ಕೆ ಕೆಲವೊಂದು ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತಾರೆ. ಜನರಲ್ಲಾಗಿ ನಾವು ಕನ್ನಡ, ಇಂಗ್ಲೀಷ್, ಹಿಂದಿ ಹೆಂಗೆ ಯೂಸ್ ಮಾಡ್ತೀವೋ ಅದೇ ರೀತಿ ಕಂಪ್ಯೂಟ್ರಲ್ಲಿ ಪ್ರೋಗ್ರಾಮ್ಸ್ ಅಥವಾ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ, ಇಟ್ ಈಸ್ ಆ್ಯನ್ ಅಪ್ರೋಚ್ ಟು ಸಾಲ್ವ್ ಪ್ರಾಬ್ಲಮ್ ಯೂಸಿಂಗ್ ಸಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಆರ್ ಆಲ್ಸೋ ವಿ ಕ್ಯಾನ್ ಸೇ ಇಟ್ ಈಸ್ ಎ ಮೆಥಡ್ ಟು ಸಾಲ್ವ್ ಎ ಪ್ರಾಬ್ಲಮ್ ಯೂಸಿಂಗ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ಅಂದರೆ ಕೆಲವೊಂದು ಟೂಲ್ಸು ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಮೆಥಡ್ಗೆ ನಾವು ಪ್ರೋಗ್ರಾಮಿಂಗ್ ಪ್ಯಾರಾಡಿಗ್ಮ್ ಅಂತೇಳಿ ಕರಿತೀವಿ. ಅದೇ ರೀತಿ ಈ ಪ್ರೋಗ್ರಾಮಿಂಗ್ ಪ್ಯಾರಾಡಿಗ್ಮಲ್ಲಿ ಮೇಯ್ನಾಗಿ ದೇರ್ ಆರ್ ಟೂ ಪ್ಯಾರಾಡಿಗ್ಮ್ಸ್. ದಟ್ ಈಸ್ ಒನ್ ಈಸ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಪ್ಯಾರಾಡಿಗ್ಮ್ ಅಂತ ಕರಿತೀವಿ, ಇನ್ನೊಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಪ್ಯಾರಾಡಿಗ್ಮ್ ಅಂತ ಕರಿತೀವಿ. ಇದರದ್ದು ಮೇಯ್ನಾಗಿ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ ಫಸ್ಟಿಗೆ ಊಪ್ಸ್ ಸ್ಟ್ಯಾಂಡ್ಸ್ ಫಾರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ಯಾರಾಡಿಗ್ಮ್ ಅಥವಾ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. POP ಅಂದರೆ ಇಟ್ ಈಸ್ ಎ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಊಪ್ಸ್ ಫಾಲೋಸ್ ಬಾಟಮ್ ಅಪ್ ಅಪ್ರೋಚ್. ಅಂದರೆ ಊಪ್ ಲ್ಯಾಂಗ್ವೇಜು ಯಾವಾಗಲೂ ಬಾಟಮ್ ಅಪ್ ಅಪ್ರೋಚ್ನ ಫಾಲೋ ಮಾಡುತ್ತೆ. ಅದೇ ರೀತಿ ಪಾಪ್ ಲ್ಯಾಂಗ್ವೇಜ್ ಫಾಲೋಸ್ ಟಾಪ್ ಡೌನ್ ಅಪ್ರೋಚು ಪಾಪ್ ಲ್ಯಾಂಗ್ವೇಜು. ಊಪ್ಸ್ ಲ್ಯಾಂಗ್ವೇಜ್ ಯಾವಾಗಲೂ ಬಾಟಮ್ ಅಪ್ ಅಪ್ರೋಚ್ನ ಫಾಲೋ ಮಾಡುತ್ತೆ. ಅದೇ ರೀತಿ ಊಪ್ಸಲ್ಲಿ ಎ ಪ್ರೋಗ್ರಾಮ್ ಈಸ್ ಡಿವೈಡೆಡ್ ಟು ಆಬ್ಜೆಕ್ಟ್ಸ್ ಆ್ಯಂಡ್ ದೇರ್ ಇಂಟರಾಕ್ಷನ್ಸ್. ಅಂದರೆ ಯಾವಾಗಲೂ ಊಪ್ಸ್ ಲ್ಯಾಂಗ್ವೇಜಲ್ಲಿ ಒಂದು ಪ್ರೋಗ್ರಾಮು ಆಬ್ಜೆಕ್ಟಾಗಿ ಡಿವೈಡ್ ಆಗುತ್ತೆ. ಅದೇ ರೀತಿ ಪ್ರೋಗ್ರಾಮ್ ಈಸ್ ಡಿವೈಡೆಡ್ ಇಂಟು ಫಂಕ್ಷನ್ಸ್ ಆ್ಯಂಡ್ ದ ಇಂಟರಾಕ್ಟ್ಸ್. ಪಾಪ್ ಲ್ಯಾಂಗ್ವೇಜಲ್ಲಿ ಫಂಕ್ಷನ್ಸ್ ಆಗಿ ಡಿವೈಡ್ ಆಗುತ್ತೆ. ಊಪ್ಸ್ ಲ್ಯಾಂಗ್ವೇಜ್ ಸಪೋರ್ಟ್ಸ್ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್. ಈ ಇನ್ಹೆರಿಟೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಆ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ನ ಊಪ್ಸ್ ಲ್ಯಾಂಗ್ವೇಜು ಫಾಲೋ ಮಾಡುತ್ತೆ. ಇದರಲ್ಲಿ ಪಾಪ್ ಲ್ಯಾಂಗ್ವೇಜಲ್ಲಿ ಇಟ್ ಈಸ್ ನಾಟ್ ಸಪೋರ್ಟೆಡ್ ದ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅದಾದಮೇಲೆ ಊಪ್ಸ್ ಲ್ಯಾಂಗ್ವೇಜ್ ಆಕ್ಸೆಸ್ ಕಂಟ್ರೋಲ್ ಈಸ್ ಸಪೋರ್ಟೆಡ್ ವಯಾ ಆಕ್ಸೆಸ್ ಮಾಡಿಫೈಯರ್ಸ್ ಅಂತ ಬರ್ತವೆ. ಅದರಲ್ಲಿ ಯಾವಂದರೆ ಪ್ರೈವೇಟು, ಪಬ್ಲಿಕ್ಕು, ಪ್ರೊಟೆಕ್ಟೆಡ್ ಅಂತೇಳಿ ಆಕ್ಸೆಸ್ ಮಾಡಿಫೈಯರ್ಸ್ ಬರ್ತವೆ. ಆ ಆಕ್ಸೆಸ್ ಮಾಡಿಫೈಯರ್ಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಆಕ್ಸೆಸ್ಸಿಂಗ್ ದ ಕಂಟ್ರೋಲ್ ಮಾಡ್ತೀವಿ. ಯಾವುದರಲ್ಲಿ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ. ಬಟ್ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ದೆರ್ ಆರ್ ನೋ ಆಕ್ಸೆಸ್ ಮಾಡಿಫೈಯರ್ಸ್ ಆರ್ ಸಪೋರ್ಟೆಡ್. ಅಂದರೆ ಪಾಪ್ ಲ್ಯಾಂಗ್ವೇಜು ಆಕ್ಸೆಸ್ ಮಾಡಿಫೈಯರ್ಸ್ನ ಸಪೋರ್ಟ್ ಮಾಡಲ್ಲ ಅಂತ. ಅದೇ ರೀತಿ ಎನ್ಕ್ಯಾಪ್ಸುಲೇಷನ್ ಈಸ್ ಯೂಸ್ಡ್ ಟು ಹೈಡ್ ದ ಡಾಟಾ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಎನ್ಕ್ಯಾಪ್ಸುಲೇಷನ್ ಅನ್ನೋ ಮೆಥಡ್ನ ಯೂಸ್ ಮಾಡ್ತೀವಿ. ಆ ಮೆಥಡ್ ಏನು ಮಾಡುತ್ತಪ್ಪ ಅಂದರೆ ಇಟ್ ಈಸ್ ಯೂಸ್ಡ್ ಟು ಹೈಡಿಂಗ್ ದ ಡಾಟಾನ ಹೈಡ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಯಾವುದರಲ್ಲಿ, ಊಪ್ಸ್ ಕಾನ್ಸೆಪ್ಟಲ್ಲಿ ಎನ್ಕ್ಯಾಪ್ಸುಲೇಷನ್ ಅನ್ನೋ ಕಾನ್ಸೆಪ್ಟ್ನ. ಆದರೆ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ
ನೋ ಡಾಟಾ ಹೈಡಿಂಗ್ ಈಸ್ ಪ್ರೆಸೆಂಟ್. ಅಂದರೆ ಎನ್ಕ್ಯಾಪ್ಸುಲೇಷನ್ ಮೆಥಡ್ನ ನಾವು ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ ಯೂಸ್ ಮಾಡಲ್ಲ. ಸೊ ಇಟ್ ಈಸ್ ದ ಡಾಟಾ ಈಸ್ ಗ್ಲೋಬಲಿ ಆಕ್ಸೆಸಬಲ್. ಅಂದರೆ ಡಾಟಾನ ಗ್ಲೋಬಲ್ ಆಗಿ ನಾವು ಆಕ್ಸೆಸ್ ಮಾಡ್ಬೋದು, ಅಲ್ಲಿ ಹೈಡ್ ಮಾಡೋಕ್ಕೆ ಬರಲ್ಲ ಯಾವುದರಲ್ಲಿ, ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ. ದೀಸ್ ಆರ್ ದ ಮೇನ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಓಪ್ ಲ್ಯಾಂಗ್ವೇಜ್ ಆ್ಯಂಡ್ ಪಾಪ್ ಲ್ಯಾಂಗ್ವೇಜಸ್. ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗು ಮತ್ತು ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗು ಇರೋ ಡಿಫ್ರೆನ್ಸು. ಇಲ್ಲಿ ನಾವು ಮೇಯ್ನಾಗಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ CPP ಮತ್ತು ಜಾವಾನ ಯೂಸ್ ಮಾಡ್ತೀವಿ. ಅದೇ ರೀತಿ ಜನರಲಾಗಿ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದ್ದಾವೆ, ಬಟ್ ಮೇಯ್ನಾಗಿ CPP ಜಾವಾ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ನ ಸಪೋರ್ಟ್ ಮಾಡುತ್ತೆ. ಪಾಪ್ ಲ್ಯಾಂಗ್ವೇಜ್ ಎಕ್ಸಾಂಪಲ್ಸ್ ಯಾವಪ್ಪ ಅಂದರೆ ಸಿ ಲ್ಯಾಂಗ್ವೇಜು ಮತ್ತು ಪ್ಯಾಸ್ಕಲ್ ಲ್ಯಾಂಗ್ವೇಜ್ನ ನಾವು ಪಾಪ್ ಲ್ಯಾಂಗ್ವೇಜಸ್ ಅಥವಾ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಇಲ್ಲಿ CPP ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಲ್ಲಿ CPP ಮತ್ತು ಜಾವಾ ಬರುತ್ತೆ. ಆ CPPನ ನಾವೇನಂತ ಕರಿತೀವಿ, ಪಾರ್ಷಿಯಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಬಿಕಾಸ್ ನಾವು ಆ CPP ಲ್ಯಾಂಗ್ವೇಜ್ನ ಆಬ್ಜೆಕ್ಟ್ ಓರಿಯೆಂಟೆಡ್ ಆಗಿ ಬರಿಬೋದು ಅಥವಾ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಆಗಿ ಬರಿಬೋದು. ಹಂಗಾಗಿ ಅದನ್ನು ಪಾರ್ಷಿಯಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಬಟ್ ಜಾವಾನ ನಾವು ಫುಲ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಥವಾ ಟ್ರೂಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಓಪ್ಸ್ ಆ್ಯಂಡ್ ಪಾಪ್ಸ್. ನೆಕ್ಸ್ಟು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಅಂದರೆ ಅದರಲ್ಲಿ ಮೇಯ್ನಾಗಿ ದ ಪ್ರೋಗ್ರಾಮ್ ಈಸ್ ಡಿವೈಡೆಡ್ ಇಂಟು ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ಈ ಆಬ್ಜೆಕ್ಟ್ ಅನ್ನೋದು ಏನಪ್ಪ ಅಂದರೆ ಇಟ್ ಈಸ್ ಎ ರಿಯಲ್ ವರ್ಲ್ಡ್ ಎಂಟಿಟಿ ಸಚ್ ಆಸ್ ಎ ಪೆನ್, ಚೇರ್, ಟೇಬಲ್, ಕಂಪ್ಯೂಟರ್, ವಾಚ್ ಎಕ್ಸೆಟ್ರಾ ಏನಾದರೂ ಆಗಿರ್ಬೋದು. ಅದೇ ರೀತಿ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅನ್ನೋದೇನಪ್ಪ ಅಂದರೆ ಇಟ್ ಈಸ್ ಎ ಮೆಥಡಾಲಜಿ ಆರ್ ಪ್ಯಾರಾಡಿಗ್ಮ್ ಟು ಡಿಸೈನ್ ಎ ಪ್ರೋಗ್ರಾಮ್ ಯೂಸಿಂಗ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್. ಅಂದರೆ ನಾವು ಪ್ರೋಗ್ರಾಮ್ನ ಯಾವುದರಿಂದ ಬರೆದಿರ್ತೀವಿ, ಯೂಸಿಂಗ್ ಕ್ಲಾಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಆಗಿ ಬರೆದಿರ್ತೀವಿ. ಇಟ್ ಮೇನ್ಲಿ ಡಿಪೆಂಡ್ಸ್ ಆನ್ ದ ಆಬ್ಜೆಕ್ಟ್. ಯಾವಾಗಲೂ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸ್ ಮೇನ್ಲಿ ಡಿಪೆಂಡ್ಸ್ ಆನ್ ದಿ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇವಾಗ ದ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಪ್ಯಾರಾಡಿಗ್ಮ್ ಹ್ಯಾಸ್ ದ ಫಾಲೋಯಿಂಗ್ ಕೋರ್ ಕಾನ್ಸೆಪ್ಟ್. ಇವೇನು ಕೆಳಗೆ ನಿಮ್ಗೆ ಕಾಣ್ತಿದ್ದಾವಲ್ಲ, ಆಬ್ಜೆಕ್ಟ್ಸು, ಕ್ಲಾಸು, ಅಬ್ಸ್ಟ್ರಾಕ್ಷನ್ನು, ಎನ್ಕ್ಯಾಪ್ಸುಲೇಷನ್ನು, ಇನ್ಹೆರಿಟೆನ್ಸು, ಪಾಲಿಮಾರ್ಫಿಸಮ್, ದೀಸ್ ಆರ್ ಆಲ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಅಥವಾ ಮೇಜರ್ ಕೋರ್ ಕಾನ್ಸೆಪ್ಟ್ಸ್ ಆಫ್ ಆ್ಯನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತೇಳಿ ಕರಿತೀವಿ. ಅದರಲ್ಲಿ ಫಸ್ಟ್ ಒನ್ ಈಸ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಮೀನ್ಸ್ ಇಟ್ ಈಸ್ ಆನ್ ಎಂಟಿಟಿ ದಟ್ ಹ್ಯಾಸ್ ಸ್ಟೇಟ್ ಆ್ಯಂಡ್ ಬಿಹೇವಿಯರ್ ಈಸ್ ನೋನ್ ಆಸ್ ಆನ್ ಆಬ್ಜೆಕ್ಟ್. ಎಕ್ಸಾಂಪಲ್ ಚೇರ್, ಬೈಕ್, ಮಾರ್ಕರ್, ಪೆನ್, ಟೇಬಲ್, ಕಾರ್ ಎಕ್ಸೆಟ್ರಾ. ಇಟ್ ಕ್ಯಾನ್ ಬಿ ಎ ಫಿಸಿಕಲ್ ಆರ್ ಲಾಜಿಕಲ್ ಕ್ವಾಂಟಿಟಿ ಅಥವಾ ಲಾಜಿಕಲ್ ಅಂತ ಕರಿತೀವಿ. ಅದರಲ್ಲಿ ಟ್ಯಾಂಜಿಬಲ್ ಮತ್ತು ಇಂಟ್ಯಾಂಜಿಬಲ್ ಅಂತ ಬರ್ತವೆ. ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಅಂತಂದರೆ ದ ಎಕ್ಸಾಂಪಲ್ ಆಫ್ ಇಂಟ್ಯಾಂಜಿಬಲ್ ಆಬ್ಜೆಕ್ಟ್ ಈಸ್ ಬ್ಯಾಂಕಿಂಗ್ ಸಿಸ್ಟಮ್. ಬ್ಯಾಂಕಿಂಗ್ ಸಿಸ್ಟಮ್ನ ನಾವು ಇಂಟ್ಯಾಂಜಿಬಲ್ ಆಬ್ಜೆಕ್ಟ್ ಅಂತ ಕರಿತೀವಿ. ಅದಲ್ಲದೆ ಅದರ್ ಡೆಫಿನಿಷನ್ಸ್ ಆಫ್ ಅನ್ ಆಬ್ಜೆಕ್ಟ್ ಆರ್ ಆಬ್ಜೆಕ್ಟ್ ಈಸ್ ಎ ರಿಯಲ್ ವರ್ಲ್ಡ್ ಎಂಟಿಟಿ ಅಂತ ಕರಿತೀವಿ. ಅದೇ ರೀತಿ ಇಟ್ ಕ್ಯಾನ್ ಆಲ್ಸೋ ಬಿ ಎ ಕಾಲ್ಡ್ ಆಸ್ ರನ್ ಟೈಮ್ ಎಂಟಿಟಿ ಆರ್ ಇಟ್ ಈಸ್ ಆನ್ ಎಂಟಿಟಿ ವಿಚ್ ಹ್ಯಾಸ್ ಸ್ಟೇಟ್ ಆ್ಯಂಡ್ ಬಿಹೇವಿಯರ್ ಅಂತನಾದರೂ ಕರಿತೀವಿ. ಅಥವಾ ಆಬ್ಜೆಕ್ಟ್ ಈಸ್ ಆ್ಯನ್ ಇನ್ಸ್ಟ್ಯಾನ್ಸ್ ಆಫ್ ಎ ಕ್ಲಾಸ್ ಅಂತ ಕೂಡ ಕರಿತೀವಿ. ದೀಸ್ ಆರ್ ಆಲ್ ದ ಡೆಫಿನಿಷನ್ಸ್ ಆಫ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಈಸ್ ಕಮ್ಸ್ ಅಂಡರ್ ದ ಮೇಜರ್ ಕಾನ್ಸೆಪ್ಟ್ ಆಫ್ ಆನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ನೆಕ್ಸ್ಟ್ ಒನ್ ಈಸ್ ಕ್ಲಾಸ್. ಕ್ಲಾಸ್ ಮೀನ್ಸ್ ಇಟ್ ಈಸ್ ಎ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್. ನಾವು ಆಬ್ಜೆಕ್ಟ್ ಅನ್ನೋದು ರಿಯಲ್ ವರ್ಲ್ಡ್ ಎಂಟಿಟಿ ಅಂತ ಕರಿತೀವಿ. ಅದೇ ರೀತಿ ಕ್ಲಾಸ್ ಅನ್ನೋದು ಇಟ್ ಈಸ್ ಎ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ವಿಚ್ ಹ್ಯಾವ್ ಕಾಮನ್ ಪ್ರಾಪರ್ಟೀಸ್ ಆ್ಯಂಡ್ ಇಟ್ ಈಸ್ ಎ ಟೆಂಪ್ಲೇಟ್ ಆರ್ ಬ್ಲೂ ಪ್ರಿಂಟ್ ಫ್ರಮ್ ವಿಚ್ ಆಬ್ಜೆಕ್ಟ್ಸ್ ಆರ್ ಕ್ರಿಯೇಟೆಡ್. ಅಂದರೆ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಕ್ಕೆ ಬ್ಲೂ ಪ್ರಿಂಟ್ ಅಥವಾ ಟೆಂಪ್ಲೇಟ್ಸ್ನ ಏನು ಯೂಸ್ ಮಾಡ್ತೀವೋ ಅದನ್ನು ನಾವೇನಂತ ಕರಿತೀವಿ, ಕ್ಲಾಸ್ ಅಂತ ಕರಿತೀವಿ. ಅದೇ ರೀತಿ ಇಟ್ ಈಸ್ ಎ ಲಾಜಿಕಲ್ ಎಂಟಿಟಿ, ಇಟ್ ಕೆನಾಟ್ ಬಿ ಫಿಸಿಕಲ್. ಆಬ್ಜೆಕ್ಟ್ನ ನಾವೇನಂತ ಕರಿತೀವಿ, ಫಿಸಿಕಲ್ ಎಂಟಿಟಿ ಅಥವಾ ಲಾಜಿಕಲ್ ಎಂಟಿಟಿ ಎರಡೂ ಸಪೋರ್ಟ್ ಮಾಡುತ್ತೆ. ಬಟ್ ಕ್ಲಾಸ್ ಈಸ್ ಓನ್ಲಿ ಸಪೋರ್ಟಿಂಗ್ ಲಾಜಿಕಲ್ ಎಂಟಿಟಿ, ಇಟ್ ಕೆನಾಟ್ ಬಿ ಎ ಫಿಸಿಕಲ್ ಎಂಟಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಎನ್ಕ್ಯಾಪ್ಸುಲೇಷನ್. ಕ್ಯಾಪ್ಸೂಲ್ ಅನ್ನೋ ವರ್ಡ್ ಕೇಳ್ತೀರ ನೀವು. ಕ್ಯಾಪ್ಸುಲೇಷನ್ ಅಂತಂದರೆ ಇಟ್ ಈಸ್ ದ ಪ್ರೋಸೆಸ್ ಆಫ್ ಕಂಬೈನಿಂಗ್ ಡಾಟಾ ಆ್ಯಂಡ್ ಕೋಡ್ ಇಂಟು ಎ ಸಿಂಗಲ್ ಯೂನಿಟ್. ಅಂದರೆ ಆಬ್ಜೆಕ್ಟು ಮತ್ತು ಕ್ಲಾಸ್ ಅಥವಾ ಕಂಬೈನಿಂಗ್ ಡಾಟಾ ಆ್ಯಂಡ್ ಕೋಡ್ ಇಂಟು ಎ ಸಿಂಗಲ್ ಯೂನಿಟ್. ಡಾಟಾ ಮತ್ತು ಕೋಡ್ನ ಸಿಂಗಲ್ ಯೂನಿಟ್ ಆಗಿ ಬರೆಯೋದನ್ನ ನಾವೇನಂತ ಕರಿತೀವಿ, ಎನ್ಕ್ಯಾಪ್ಸುಲೇಷನ್ ಅಂತೇಳಿ ಕರಿತೀವಿ. ಇನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್
ಎವ್ರಿ ಆಬ್ಜೆಕ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ಇಟ್ಸ್ ಡಾಟಾ ಆ್ಯಂಡ್ ಕೋಡ್. ಅಂದರೆ ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ನ ಏನು ಬರ್ದಿರ್ತೀವೋ ಆ ಪ್ರೋಗ್ರಾಮು ಏನಾಗಿರುತ್ತೆ, ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಡಾಟಾ ಆ್ಯಂಡ್ ದ ಕೋಡ್. ಡಾಟಾ ಮೀನ್ಸ್ ಹಿಯರ್ ವೇರಿಯಬಲ್ಸ್. ನಾವು ಪ್ರೋಗ್ರಾಮಲ್ಲಿ ಏನು ವೇರಿಯಬಲ್ಸ್ ಯೂಸ್ ಮಾಡಿರ್ತೀವೋ ಅವನ್ನ ನಾವು ಡಾಟಾ ಅಂತ ಕರಿತೀವಿ. ಅದೇ ರೀತಿ ಕೋಡ್ ಮೀನ್ಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಮೆಥಡ್ಸ್ ಆರ್ ಫಂಕ್ಷನ್ಸ್. ಪ್ರೋಗ್ರಾಮಲ್ಲಿ ನಾವು ಮೆಥಡ್ಸು ಅಥವಾ ಫಂಕ್ಷನ್ ಯೂಸ್ ಮಾಡಿರ್ತೀವೋ ಅವನ್ನ ನಾವು ಕೋಡ್ ಅಂತ ಕರಿತೀವಿ. ನೆಕ್ಸ್ಟು ಅಬ್ಸ್ಟ್ರಾಕ್ಷನ್. ಅಬ್ಸ್ಟ್ರಾಕ್ಷನ್ ಮೀನ್ಸ್ ಹೈಡಿಂಗ್ ದ ಇಂಟರ್ನಲ್ ಡೀಟೇಲ್ಸ್ ಆ್ಯಂಡ್ ಶೋಯಿಂಗ್ ಓನ್ಲಿ ದ ಎಸೆನ್ಷಿಯಲ್ ಫಂಕ್ಷನಾಲಿಟಿ. ಅಂದರೆ ನಾವು ಇಂಟರ್ನಲ್ ಡೀಟೇಲ್ಸ್, ಟೋಟಲ್ ಪ್ರೋಗ್ರಾಮಿಂದ ಏನು ಡೀಟೇಲ್ಸ್ ಇರುತ್ತೋ ಅದನ್ನು ಹೈಡ್ ಮಾಡಿಬಿಟ್ಟು ಓನ್ಲಿ ಎಸೆನ್ಷಿಯಲ್ ಫಂಕ್ಷನಾಲಿಟೀಸ್ ಏನಿರ್ತಾವೋ ಅವನ್ನ ಶೋ ಮಾಡೋದನ್ನ ನಾವೇನಂತ ಕರಿತೀವಿ, ಅಬ್ಸ್ಟ್ರಾಕ್ಷನ್ ಅಂತ ಕರಿತೀವಿ. ಇನ್ ದ ಅಬ್ಸ್ಟ್ರಾಕ್ಷನ್ ಕಾನ್ಸೆಪ್ಟ್ ವಿ ಡು ನಾಟ್ ಶೋ ದ ಆ್ಯಕ್ಚುವಲ್ ಇಂಪ್ಲಿಮೆಂಟೇಷನ್ ಟು ದ ಎಂಡ್ ಯೂಸರ್. ಎಂಡ್ ಯೂಸರ್ಗೆ ನಾವು ಆ್ಯಕ್ಚುವಲ್ ಇಂಪ್ಲಿಮೆಂಟೇಷನ್ ಏನು ಬರುತ್ತೋ ಅದನ್ನು ನಾವು ಏನು ಮಾಡಲ್ಲ, ಡಿಸ್ಪ್ಲೇ ಮಾಡಲ್ಲ. ವಿ ಕ್ಯಾನ್ ಶೋ ಓನ್ಲಿ ದ ಎಸೆನ್ಷಿಯಲ್ ಥಿಂಗ್ಸ್. ಎಸೆನ್ಷಿಯಲ್ ಥಿಂಗ್ಸ್ನ ನಾವು ಡಿಸ್ಪ್ಲೇ ಮಾಡೋದಕ್ಕೆ ಅಥವಾ ಪ್ರೊವೈಡಿಂಗ್ ಎಸೆನ್ಷಿಯಲ್ ಥಿಂಗ್ಸ್ನ ಕೊಡೋಕ್ಕೆ ನಾವು ಏನು ಯೂಸ್ ಮಾಡ್ತೀವಲ್ಲ ಆ ಕಾನ್ಸೆಪ್ಟಿಗೆ ನಾವು ಅಬ್ಸ್ಟ್ರಾಕ್ಷನ್ ಅಂತೇಳಿ ಕರಿತೀವಿ. ದೀಸ್ ಆರ್ ದ ಆಬ್ಜೆಕ್ಟ್, ಕ್ಲಾಸ್, ಎನ್ಕ್ಯಾಪ್ಸುಲೇಷನ್ ಆ್ಯಂಡ್ ಅಬ್ಸ್ಟ್ರಾಕ್ಷನ್ಸ್ ಆರ್ ದ ಕಾನ್ಸೆಪ್ಟ್ಸ್ ಆಫ್ ಹೂಪ್ಸ್. ಅದೇ ರೀತಿಯಾಗಿ ಇನ್ಹೆರಿಟೆನ್ಸ್ ಕಾನ್ಸೆಪ್ಟ್ ಅಂತ ಯೂಸ್ ಮಾಡ್ತೀವಿ. ಇನ್ಹೆರಿಟೆನ್ಸ್ ಅನ್ನೋದೇನಪ್ಪ ಅಂದರೆ ಇಟ್ ಈಸ್ ದ ಪ್ರೋಸೆಸ್ ಆಫ್ ಅಕ್ವೈರಿಂಗ್ ದ ಪ್ರಾಪರ್ಟೀಸ್ ಆ್ಯಂಡ್ ಬಿಹೇವಿಯರ್ಸ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ಅನದರ್ ಆಬ್ಜೆಕ್ಟ್ ಆರ್ ಒನ್ ಕ್ಲಾಸ್ ಟು ಅನದರ್ ಕ್ಲಾಸ್. ಒನ್ ಆಬ್ಜೆಕ್ಟ್ ಟು ಅನದರ್ ಆಬ್ಜೆಕ್ಟ್ ಅಥವಾ ಒನ್ ಕ್ಲಾಸ್ ಟು ಅನದರ್ ಕ್ಲಾಸ್ಗೆ ನಾವೇನು ಪ್ರಾಪರ್ಟೀಸ್ನ ಅಥವಾ ಬಿಹೇವಿಯರ್ಸ್ನ ಅಕ್ವೈರಿಂಗ್ ಮಾಡ್ತೀವೋ ಆ ಫೀಚರ್ಗೆ ನಾವೇನಂತ ಕರಿತೀವಿ, ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಇನ್ ಇನ್ಹೆರಿಟೆನ್ಸ್ ವಿ ಡಿರೈವ್ ಎ ನ್ಯೂ ಕ್ಲಾಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಕ್ಲಾಸ್. ಆಲ್ರೆಡಿ ಎಕ್ಸಿಸ್ಟಿಂಗ್ ಕ್ಲಾಸಿಂದ ಆ ಪ್ರಾಪರ್ಟೀಸು ಮತ್ತು ಬಿಹೇವಿಯರ್ನ ತೊಗೊಂಡು ಇನ್ನೊಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀವಿ. ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ದ ಬೇಸ್ ಕ್ಲಾಸ್ ಅಥವಾ ನ್ಯೂ ಕ್ಲಾಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಕ್ಲಾಸ್. ಆ ಎಕ್ಸಿಸ್ಟಿಂಗ್ ಕ್ಲಾಸ್ನ ನಾವು ಪೇರೆಂಟ್ ಕ್ಲಾಸ್ ಅಂತ ಕರಿತೀವಿ. ಡಿರೈವ್ಡ್ ಕ್ಲಾಸ್ನ ನಾವು ಚೈಲ್ಡ್ ಕ್ಲಾಸ್ ಅಥವಾ ಸಬ್ ಕ್ಲಾಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪಾಲಿಮಾರ್ಫಿಸಮ್. ಪಾಲಿಮಾರ್ಫಿಸಮ್ ಅನ್ನೋದು ಇಟ್ ಈಸ್ ದ ಪ್ರೋಸೆಸ್ ಆಫ್ ಡಿಫೈನಿಂಗ್ ದ ಸೇಮ್ ಮೆಥಡ್ ವಿತ್ ದ ಡಿಫ್ರೆಂಟ್ ಇಂಪ್ಲಿಮೆಂಟೇಷನ್. ಸೇಮ್ ಮೆಥಡು ವಿತ್ ಡಿಫ್ರೆಂಟ್ ಇಂಪ್ಲಿಮೆಂಟೇಷನ್ನ ನಾವು ಪ್ರೋಸೆಸ್ನ ತೋರಿಸ್ಲಿಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನು ಪಾಲಿಮಾರ್ಫಿಸಮ್ ಅಂತ ಕರಿತೀವಿ. ದಟ್ ಮೀನ್ಸ್ ವಿ ಕ್ರಿಯೇಟಿಂಗ್ ಎ ಮಲ್ಟಿಪಲ್ ಮೆಥಡ್ಸ್ ವಿತ್ ದ ಡಿಫ್ರೆಂಟ್ ಬಿಹೇವಿಯರ್ಸ್. ಅಂದರೆ ನಾವು ಏನು ಮಾಡ್ತೀವಿ, ಆ ಮಲ್ಟಿಪಲ್ ಮೆಥಡ್ಸಿಂದ ಡಿಫ್ರೆಂಟ್ ಬಿಹೇವಿಯರ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನು ನಾವೇನಂತ ಕರಿತೀವಿ, ಪಾಲಿಮಾರ್ಫಿಸಮ್. ಪಾಲಿ ಮೀನ್ಸ್ ಮೆನಿ, ಮಾರ್ಫಿಸಮ್ ಮೀನ್ಸ್ ಫಾರ್ಮ್ಸ್, ಮೆನಿ ಫಾರ್ಮ್ಸ್. ಪಾಲಿಮಾರ್ಫಿಸಮ್ ಅಂದರೆ ಮೆನಿ ಫಾರ್ಮ್ಸ್ ಅಂತ ಕರಿತೀವಿ. ದ ಜಾವಾ ಯೂಸಸ್ ಮೆಥಡ್ ಓವರ್ಲೋಡಿಂಗ್ ಆ್ಯಂಡ್ ದ ಮೆಥಡ್ ಓವರ್ ರೈಡಿಂಗ್ ಟು ಇಂಪ್ಲಿಮೆಂಟ್ ದ ಪಾಲಿಮಾರ್ಫಿಸಮ್ ಕಾನ್ಸೆಪ್ಟ್. ಅಂದರೆ ಜಾವಾದಲ್ಲಿ ಪಾಲಿಮಾರ್ಫಿಸಮ್ ಕಾನ್ಸೆಪ್ಟು ಮೆಥಡ್ ಓವರ್ಲೋಡಿಂಗಿಂದ ಮತ್ತು ಮೆಥಡ್ ಓವರ್ ರೈಡಿಂಗಿಂದ ನಾವು ತೋರಿಸ್ತೀವಿ. ಫಸ್ಟ್ ಮೆಥಡ್ ಓವರ್ಲೋಡಿಂಗ್ ಅಂದರೆ ದ ಮಲ್ಟಿಪಲ್ ಮೆಥಡ್ಸ್ ವಿತ್ ದ ಸೇಮ್ ನೇಮ್ ವಿತ್ ದ ಡಿಫ್ರೆಂಟ್ ಪ್ಯಾರಾಮೀಟರ್ಸ್. ಅಂದರೆ ನಾವು ಮೆಥಡ್ ನೇಮು ಸೇಮ್ ಇರುತ್ತೆ, ಮಲ್ಟಿಪಲ್ ಮೋರ್ ದ್ಯಾನ್ ಒನ್ ಮೆಥಡ್ ನೇಮ್ ಇರ್ತದೆ, ಬಟ್ ವಿತ್ ದ ಡಿಫ್ರೆಂಟ್ ಪ್ಯಾರಾಮೀಟರ್ಸ್. ಪ್ಯಾರಾಮೀಟರ್ಸ್ ಅಂದರೆ ನಾವು ಯೂಸ್ ಮಾಡ್ತಕ್ಕಂಥ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಡಾಟಾ ಟೈಪ್ ಆಗಿರ್ಬೋದು, ಅದು ಡಿಫ್ರೆಂಟ್ ಇರ್ತದೆ. ಬಟ್ ಮೆಥಡ್ ನೇಮ್ ಈಸ್ ಸೇಮ್. ಅದನ್ನು ನಾವೇನಂತ ಕರಿತೀವಿ, ಮೆಥಡ್ ಓವರ್ಲೋಡಿಂಗ್ ಅಂತ ಕರಿತೀವಿ. ಮಲ್ಟಿಪಲ್ ಮೆಥಡ್ಸ್ ವಿತ್ ದ ಸೇಮ್ ನೇಮ್ ಬಟ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಈಸ್ ಮೆಥಡ್ ಓವರ್ ರೈಡಿಂಗ್. ಮೆಥಡ್ ಓವರ್ ರೈಡಿಂಗ್ ಮೀನ್ಸ್ ಮಲ್ಟಿಪಲ್ ಮೆಥಡ್ಸ್ ವಿತ್ ದ ಸೇಮ್ ನೇಮ್ ಆ್ಯಂಡ್ ಸೇಮ್ ಪ್ಯಾರಾಮೀಟರ್ಸ್. ಸೇಮ್ ನೇಮ್ ಇರುತ್ತೆ ಮತ್ತು ಸೇಮ್ ಪ್ಯಾರಾಮೀಟರ್ಸ್ ಇರೋದನ್ನ ಓವರ್ ರೈಡಿಂಗ್ ಅಂತ ಕರಿತೀವಿ. ಸೇಮ್ ಮೆಥಡ್ ನೇಮ್ ವಿತ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇರೋದನ್ನ ಮೆಥಡ್ ಓವರ್ಲೋಡಿಂಗ್ ಅಂತ ಕರಿತೀವಿ. ಈ ಪಾಲಿಮಾರ್ಫಿಸಮ್ ಕಾನ್ಸೆಪ್ಟಲ್ಲಿ ಮೆಥಡ್ ಓವರ್ಲೋಡಿಂಗು ಮತ್ತು ಮೆಥಡ್ ಓವರ್ ರೈಡಿಂಗ್ ಅಂತೇಳಿ ಟೂ ಕಾನ್ಸೆಪ್ಟ್ಸ್ ಬರ್ತವೆ. ಇದನ್ನು ಜಾವಾ ಸಪೋರ್ಟ್ ಮಾಡುತ್ತೆ. ದೀಸ್ ಆರ್ ಆಲ್ ದ ಫೀಚರ್ಸ್ ಆಫ್ ದ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಪ್ಯಾರಾಡಿಗ್ಮ್ ಅಂತ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟು. ಈ ವಿಡಿಯೋದಲ್ಲಿ ನಾವು ಫಸ್ಟಿಗೆ ಪ್ಯಾರಾಡಿಗ್ಮ್ ಅಂದ್ರೇನು, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ಯಾರಾಡಿಗ್ಮ್ ಅಂದ್ರೇನು, ಡಿಫ್ರೆನ್ಸಸ್ ಬಿಟ್ವೀನ್ ದ ಪಾಪ್ ಆ್ಯಂಡ್ ಹೂಪ್ನ ನೋಡಿದ್ವಿ. ನೆಕ್ಸ್ಟ್ ಅದಾದಮೇಲೆ ಮೇಜರ್ ಕಾನ್ಸೆಪ್ಟ್ಸ್ ಅಥವಾ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಎ ಹೂಪ್ಸ್ನ ನೋಡಿದ್ವಿ.